ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ನಾಳೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳಲ್ಲಿ ದೊಡ್ಡ ಸಂತಸ ಮನೆ ಮಾಡಿದೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಬೃಹತ್ ಕಟೌಟ್ಗಳ ಮೂಲಕ ಶುಭವನ್ನು ಅವರ ಅಭಿಮಾನಿಗಳು ಕೂಡ ಕೋರ್ತಾ ಇದ್ದಾರೆ. ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಶುಭಾಶಯಗಳನ್ನ ಕೋರ್ತಾ ಇರುವಂಥ ಕಟೌಟ್ಗಳು ದೊಡ್ಡ ಮಟ್ಟಿಗೆ ಕಂಡು ಬರ್ತಾ ಇದೆ. ನಾನೀಗ ಮೇಕ್ರಿ ಸರ್ಕಲ್ನಲ್ಲಿ ನಾನು ಹಿಂಭಾಗ ದೃಶ್ಯದಲ್ಲಿ ನೋಡ್ತಾ ಹೋದ್ರೆ ಬೃಹತ್ ಕಟೌಟ್ಗಳಿಗಾಗಲೇ ರಾರಾಜಿಸ್ತಾ ಇರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಕೇವಲ ಮೇಕ್ರಿ ಸರ್ಕಲ್ ಅಲ್ಲ, ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಇದೇ ರೀತಿಯಾದ ಬೃಹತ್ ಕಟೌಟ್ಗಳು ರಾರಾಜಿಸ್ತಾ ಇದ್ದಾವೆ. ಯಾವ ಕಡೆ ನೋಡಿದ್ರು ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಡಿ.ಕೆ. ಶಿವಕುಮಾರ್ ಅವರಿಗೆ ಅಭಿನಂದನೆಗಳನ್ನ ಈಗಾಗಲೇ ತಿಳಿಸಿರುವಂಥ ಅಭಿಮಾನಿಗಳು ದೊಡ್ಡ ದೊಡ್ಡ ಕಟೌಟ್ಗಳ ಮೂಲಕ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಕೇವಲ ಮೇಕ್ರಿ ಸರ್ಕಲ್ ಅಲ್ಲ, ಹೆಬ್ಬಾಳ ಆಗ್ಬೋದು, ಏರ್ಪೋರ್ಟ್ ರಸ್ತೆ, ಅದೇ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸುವಂಥ ಲೋಕಭವನ ಈ ಒಂದು ಸ್ಥಳ ಆಗ್ಬೋದು, ಮತ್ತು ವಿಧಾನಸೌಧ ಸುತ್ತಮುತ್ತ ಇದೇ ರೀತಿಯಾದ ಬೃಹತ್ ಕಟೌಟ್ಗಳು ರಾರಾಜಿಸ್ತಾ ಇದ್ದಾವೆ. ನಾಳೆ ಸಂಜೆ 4:05 ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಲೋಕಭವನದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅವರ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಬೆಂಗಳೂರಿನ ಹಲವೆಡೆ ಈ ರೀತಿಯಾದ ಬೃಹತ್ ಕಟೌಟ್ಗಳನ್ನ ಹಾಕಿ ಶುಭಾಶಯಗಳನ್ನು ಕೂಡ ಕೋರ್ತಾ ಇದ್ದಾರೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರಕ್ಕೆ ಕೌಂಟೌನ್ ಶುರುವಾಗಿದ್ರೆ ಅವರ ಅಭಿಮಾನಿಗಳು ಆಪ್ತರು ಕೂಡ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಕಟೌಟ್ಗಳನ್ನು ಕೂಡ ಹಾಕಿಸಿ ಅವರಿಗೆ ಸ್ವಾಗತವನ್ನು ಕೂಡ ಕೋರ್ತಾ ಇರುವಂಥದ್ದು. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ನಾಳೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳಲ್ಲಿ ದೊಡ್ಡ ಸಂತಸ ಮನೆ ಮಾಡಿದೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಬೃಹತ್ ಕಟೌಟ್ಗಳ ಮೂಲಕ ಶುಭವನ್ನು ಅವರ ಅಭಿಮಾನಿಗಳು ಕೂಡ ಕೋರ್ತಾ ಇದ್ದಾರೆ. ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಶುಭಾಶಯಗಳನ್ನ ಕೋರ್ತಾ ಇರುವಂಥ ಕಟೌಟ್ಗಳು ದೊಡ್ಡ ಮಟ್ಟಿಗೆ ಕಂಡು ಬರ್ತಾ ಇದೆ. ನಾನೀಗ ಮೇಕ್ರಿ ಸರ್ಕಲ್ನಲ್ಲಿ ನಾನು ಹಿಂಭಾಗ ದೃಶ್ಯದಲ್ಲಿ ನೋಡ್ತಾ ಹೋದ್ರೆ ಬೃಹತ್ ಕಟೌಟ್ಗಳಿಗಾಗಲೇ ರಾರಾಜಿಸ್ತಾ ಇರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಕೇವಲ ಮೇಕ್ರಿ ಸರ್ಕಲ್ ಅಲ್ಲ, ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಇದೇ ರೀತಿಯಾದ ಬೃಹತ್ ಕಟೌಟ್ಗಳು ರಾರಾಜಿಸ್ತಾ ಇದ್ದಾವೆ. ಯಾವ ಕಡೆ ನೋಡಿದ್ರು ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಡಿ.ಕೆ. ಶಿವಕುಮಾರ್ ಅವರಿಗೆ ಅಭಿನಂದನೆಗಳನ್ನ ಈಗಾಗಲೇ ತಿಳಿಸಿರುವಂಥ ಅಭಿಮಾನಿಗಳು ದೊಡ್ಡ ದೊಡ್ಡ ಕಟೌಟ್ಗಳ ಮೂಲಕ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಕೇವಲ ಮೇಕ್ರಿ ಸರ್ಕಲ್ ಅಲ್ಲ, ಹೆಬ್ಬಾಳ ಆಗ್ಬೋದು, ಏರ್ಪೋರ್ಟ್ ರಸ್ತೆ, ಅದೇ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸುವಂಥ ಲೋಕಭವನ ಈ ಒಂದು ಸ್ಥಳ ಆಗ್ಬೋದು, ಮತ್ತು ವಿಧಾನಸೌಧ ಸುತ್ತಮುತ್ತ ಇದೇ ರೀತಿಯಾದ ಬೃಹತ್ ಕಟೌಟ್ಗಳು ರಾರಾಜಿಸ್ತಾ ಇದ್ದಾವೆ. ನಾಳೆ ಸಂಜೆ 4:05 ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಲೋಕಭವನದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅವರ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಬೆಂಗಳೂರಿನ ಹಲವೆಡೆ ಈ ರೀತಿಯಾದ ಬೃಹತ್ ಕಟೌಟ್ಗಳನ್ನ ಹಾಕಿ ಶುಭಾಶಯಗಳನ್ನು ಕೂಡ ಕೋರ್ತಾ ಇದ್ದಾರೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರಕ್ಕೆ ಕೌಂಟೌನ್ ಶುರುವಾಗಿದ್ರೆ ಅವರ ಅಭಿಮಾನಿಗಳು ಆಪ್ತರು ಕೂಡ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಕಟೌಟ್ಗಳನ್ನು ಕೂಡ ಹಾಕಿಸಿ ಅವರಿಗೆ ಸ್ವಾಗತವನ್ನು ಕೂಡ ಕೋರ್ತಾ ಇರುವಂಥದ್ದು. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.